ಟು ಮೈ ಯೂಟ್ಯೂಬ್ ಚಾನಲ್. ಮಗು ರಾತ್ರಿ ತುಂಬ ರಂಪಾಟ ಮಾಡ್ತಿದ್ಯಾ? ಇದರ ಹಿಂದಿರೋ ಕಾರಣವೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮಗು ನಗೋದನ್ನು ನೋಡಿದಾಗ ತಾಯಂದಿರು ಎಷ್ಟು ಖುಷಿ ಪಡ್ತಾರೋ, ಅದೇ ಮಗು ಅತ್ತಾಗ ತಾಯಂದಿರು ಅಷ್ಟೇ ಆತಂಕಕ್ಕೆ ಕೂಡ ಒಳಗಾಗ್ತಾರೆ. ಹಾಗೆ ಅದರಿಂದ ಅವರಿಗೆ ಕಿರಿಕಿರಿ ಗೊಂದಲವಾಗುತ್ತದೆ. ಮಗು ಯಾಕೆ ಅಳುತ್ತಿದೆ, ಅದನ್ನು ಹೇಗೆ ಸಮಾಧಾನ ಪಡಿಸೋದು ಎಂದು ತಿಳಿಯದಂತಾಗುತ್ತಾರೆ. ಆದರೆ ಅಳುತ್ತಿರುವ ಮಗುವನ್ನು ಸಮಾಧಾನ ಮಾಡುವುದು ಕೂಡ ಒಂದು ಸವಾಲಿನ ಕೆಲಸವಾಗಿರುತ್ತದೆ. ಮಗು ಜನಿಸಿದ ತಕ್ಷಣ ಅಳಲು ಶುರು ಮಾಡುತ್ತದೆ. ಯಾಕೆಂದರೆ ತಾಯಿ ಗರ್ಭದಲ್ಲಿ ಬೆಚ್ಚಗೆ ಮಲಗಿದ್ದಂಥ ಮಗುವು ಹೊರಪ್ರಪಂಚಕ್ಕೆ ಬಂದಾಗ ಅಲ್ಲಿನ ವಾತಾವರಣ ಅದಕ್ಕೆ ಅಹಿತಕರವೆನಿಸುತ್ತದೆ. ಹಾಗಾಗಿ ಜೋರಾಗಿ ಅಳುತ್ತದೆ. ಆದರೆ ಮಗು ಹುಟ್ಟಿ 2-3 ದಿನಗಳು ಕಳೆದರೂ ಕೂಡ ಪೋಷಕರು ಮಗು ರಾತ್ರಿ ತುಂಬ ಅಳುತ್ತಿದೆ ಅಂತ ವೈದ್ಯರ ಬಳಿ ಬಂದು ಹೇಳುತ್ತಾರೆ. ಆದರೆ ಇದು ಎಲ್ಲ ಮಕ್ಕಳಲ್ಲಿ ಕಂಡುಬರುವಂಥ ತುಂಬ ಸಾಮಾನ್ಯವಾದ ಸಮಸ್ಯೆಯಾಗಿದೆ. ಪದೇ ಪದೇ ನಿದ್ರೆಯಿಂದ ಎದ್ದು ಅಳಲು ಶುರು ಮಾಡುತ್ತದೆ. ಅದಕ್ಕೆ ಏನೋ ತೊಂದರೆ ಆಗಿರಬಹುದು ಅಥವಾ ಹೊಟ್ಟೆ ನೋವು ಇರಬಹುದು ಎಂದು ಅನೇಕ ಪೋಷಕರು ಆತಂಕಕ್ಕೆ ಒಳಗಾಗಿರುತ್ತಾರೆ. ಚಿಕ್ಕ ಮಗು ಯಾವ ಕಾರಣಕ್ಕೆ ನಗುತ್ತದೆ, ಯಾವ ಕಾರಣಕ್ಕೆ ಆಡುತ್ತದೆ ಎಂಬುದನ್ನು ಕಂಡುಹಿಡಿಯುವುದು ತಾಯಂದಿರಿಗೆ ತುಂಬ ಕಷ್ಟದ ಕೆಲಸವಾಗಿದೆ. ಆದರೆ ಮಗು ರಾತ್ರಿ ಇಡೀ ಹಠ ಹಿಡಿದು ಆಡುತ್ತಿದ್ದರೆ ಏನು ಮಾಡಬೇಕು, ಇದಕ್ಕೆ ಕಾರಣ ಏನೆನ್ನುವುದನ್ನ ತಿಳ್ಕೊಳ್ಳೋಣ. ಮಗು ಅಳುವುದು ಸಾಮಾನ್ಯನಾ ಅಥವಾ ಆತಂಕ ಪಡುವಂಥ ವಿಷಯವಾ? ಮಗು ತಾಯಿಯ ಹೊಟ್ಟೆಯೊಳಗೆ ಇದ್ದಾಗ ತಾಯಿ ಬೆಳಗ್ಗೆ ಕೆಲಸ ಮಾಡುವಂತಹ ಸಮಯದಲ್ಲಿ ಮಗು ಚೆನ್ನಾಗಿ ನಿದ್ರೆ ಮಾಡುತ್ತವೆ. ಆದರೆ ತಾಯಿ ಮಲಗಿದಾಗ ಮಗು ಆಟ ಆಡಲು ಹೊಟ್ಟೆಯೊಳಗೆ ಓಡಾಡಲು ಶುರು ಮಾಡುತ್ತದೆ. ಈ ಅನುಭವ ಎಲ್ಲ ತಾಯಂದಿರಿಗೂ ಕೂಡ ಆಗಿರಬಹುದು. ಇದೇ ಅಭ್ಯಾಸವನ್ನು ಮಗು ಹೊರ ಪ್ರಪಂಚಕ್ಕೆ ಬಂದ ಮೇಲೆ ಕೂಡ, ಅಂದರೆ ಹುಟ್ಟಿದ ಮೇಲೆ ರೂಢಿಸಿಕೊಂಡು ಬಂದಿರುತ್ತದೆ. ಮಗು ಹುಟ್ಟಿ 1 ತಿಂಗಳ ತನಕ ಅದರ ನಿದ್ರೆ ಚಕ್ರ ಹೊಟ್ಟೆಯಲ್ಲಿರುವಂತೆಯೇ ಇರುತ್ತದೆ. ಹಾಗಾಗಿ ಮಗು ಹಗಲಿನಲ್ಲಿ ಚೆನ್ನಾಗಿ ನಿದ್ರೆ ಮಾಡುತ್ತದೆ. ಮಗುವಿನ